ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಕೊಡುವಂಥ ಮಾಹಿತಿ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ತುಂಬ ದಿನದಿಂದ ವೀಡಿಯೋ ಮಾಡಿಲ್ಲ. ಕಾರಣ ಅಮ್ಮನಿಗೆ ಹುಷಾರಿಲ್ಲ ಅಂಥೇಳಿ ಅವ್ರ ಕಡೆ ಸ್ವಲ್ಪ ಗಮನ ಹರಿಸ್ತಾ ಇದ್ದೆ. ಸೊ ಅದೇ ಕಾರಣಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಿನ್ನೆ ಊರಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದ್ವಿ. ಸೊ ಊರಲ್ಲೇ ಮೆಡಿಸಿನ್ ಎಲ್ಲ ತೊಗೊಂಡು ರೆಸ್ಟ್ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಇವತ್ತಿಂದ ಫ್ರೀ ಇದ್ನಲ್ಲ ಅಂಥೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತು ವಿಷಯ ಏನು ತಿಳಿಸ್ತಾರೆ ಅಂಥೇಳಿ ಕಾಯ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ಏನಿಲ್ಲ, ನನ್ನ ಒಂದು ಎಕ್ಸ್ಪೀರಿಯೆನ್ಸು ಈ ಒಂದು ಹಣದ ವಿಚಾರದಲ್ಲಿ ಹೇಗಾಯಿತು ಅಂಥೇಳಿ ನಿಮಗೆ ನಾನು ಹೇಳ್ತೀನಿ. ಏನಿಲ್ಲ, ಸ್ವಲ್ಪ ಅಮ್ಮನಿಗೆ ಹುಷಾರಿರ್ಲಿಲ್ವಲ್ಲ ಅಂಥೇಳಿ ನಾನೇನು ಮಾಡಿದೆ, ಸೊ ನನ್ನ ಒಂದು ಫ್ರೆಂಡ್ ಸರ್ಕಲಲ್ಲಿ ಸ್ವಲ್ಪ ಯಾರೋ ಒಬ್ಬರನ್ನ ಹಣ ಕೇಳಿದೆ. ಸೊ ಅವರು ಆಯಿತು ಕೊಡ್ತೀನಿ ಅಂತೇಳಿ ಕೊಟ್ಟರು. ಸೊ ಅಷ್ಟು ದೊಡ್ಡ ಅಮೌಂಟೆಲ್ಲ ಏನಿಲ್ಲ. ಸೊ ನಮ್ಮ ಹತ್ರನೂ ಇತ್ತು ಅಮೌಂಟು, ಬಟ್ ಅಮ್ಮನಿಗೆ ಹುಷಾರಿರ್ಲಿಲ್ವಲ್ಲ, ಅದು ಸ್ವಲ್ಪ ಸಾಲ್ಟೇಜ್ ಆಗುತ್ತೇನೋ ಅಂಥೇಳಿ ಅವ್ರ ಹತ್ರ ಸ್ವಲ್ಪ ಅಮೌಂಟು ಕೇಳ್ಕೊಂಡಿದ್ದೆ. ಸೊ ಒಂದು ಗಾದೆ ಮಾತು ಹೇಳ್ಬಿಡ್ತೀನಿ ಮೊದಲೇ, ಇದ್ದರೆ ತಿನ್ನೋಣ, ಇಲ್ಲದೇ ಇದ್ದರೆ ಉಪವಾಸ ಇರೋಣ. ಸೊ ನಮ್ಮವರು ಅಂತೇಳಿ ಅವ್ರ ಹತ್ರ ಕೈ ಚಾಚೋದು ಬೇಡ ಅಂತ ಆ ಗಾದೆ ಇದೆ ಅಂತೆ. ಬಟ್ ನನಗೆ ತಿಳಿದಿರೋ ಹಾಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ನನ್ನದು ಅದೇ ಥರ ಇವಾಗ ಆಯಿತು. ಬಟ್ ನಾನು ಅವ್ರ ಹತ್ರ ಅಮೌಂಟ್ ಇಸ್ಕೊಂಡಿದ್ದು ನಮ್ಮ ಒಂದು ತಾಯಿಗೆ ಗೊತ್ತಿರಲಿಲ್ಲ, ಯಾಕಂದರೆ ಹುಷಾರಿಲ್ವಲ್ಲ. ಸೊ ನಾವು ಅಮೌಂಟು ಅವರ ಒಂದು ಆರೋಗ್ಯದ ಖರ್ಚಿಗೆ ಅಮೌಂಟ್ ಇಸ್ಕೊತೀವಿ ಅಂದರೆ ತುಂಬ ನೋವು ಮಾಡ್ಕೋತಾರೆ. ದುಡ್ಡಿಲ್ವೇನೋ, ಈ ಥರ ನನಗೋಸ್ಕರ ಕಷ್ಟಪಡ್ತಾ ಇದ್ದಾರಲ್ಲ ಅಂಥೇಳಿ ನೋವು ಮಾಡ್ಕೋತಾರೆ ಅಂಥೇಳಿ ನಾವು ಅಮ್ಮನಿಗೆ ತಿಳಿಸಿರಲಿಲ್ಲ. ಬಟ್ ನಾನೇನು ಮಾಡಿದೆ, ಸೊ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕೈ ಚಾಚಿಬಿಟ್ಟೆ. ಸೊ ಅದೇನಾಯಿತು, ನಾವು ಕೇಳಿದ ಅಮೌಂಟ್ಗಿಂತ ಸ್ವಲ್ಪ ಜಾಸ್ತಿಗೇ ಕೊಟ್ಟರು. ನಾವು ತಗೊಂಡ್ವಿ. ಆಯಿತು ಅಂತೇಳಿ ನಾನು ಸ್ವಲ್ಪ ಲೇಟ್ ಆಗುತ್ತೆ ಕೊಡೋದು ಅಂತೇಳಿ ಹೇಳಿದೆ. ಕೊಡಬೇಕಾದ್ರೆ ಆಯಿತು ಅಂತಲೇ ಹೇಳಿದರು. ಸೊ ನಾನು ಆಯಿತು ಫ್ರೆಂಡ್ಸ್ ಅಲ್ವಾ, ಸೊ ಫ್ರೆಂಡ್ಸ್ ಸರ್ಕಲಲ್ಲಿ ಕೊಡೋದಾ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಅಮ್ಮನ ಆರೋಗ್ಯದ ಬಗ್ಗೆ ಗಮನ ಹರಿಸ್ತಾ ಇದ್ದೆ. ಬಟ್ ಇದು ದಿನ ಕಳೀತಾ ಇದ್ದಂಗೆ ಮತ್ತೆ ಅಮೌಂಟ್ಗೆ ಹಿಂಸೆ ಬಂದ್ಬಿಡ್ತು. ಸೊ ಅವರು ಓಕೆ ಕೊಡುವೆ ಅಂತೇಳಿ ಸುಮ್ಮನಾಗಿದ್ದವರು ಒಂದು ವಾರಕ್ಕೇ ಚಾರ್ಜ್ ತಗೊಂಡ್ರು. ಬಟ್ ಆ ಟೈಮಲ್ಲಿ ನಮ್ಮ ಹತ್ರ ಇರಲಿಲ್ಲ, ಯಾಕಂದರೆ ಅಮ್ಮನಿಗೆ ಮೆಡಿಸನ್ ಕೊಡಿಸ್ತಾ ಇದ್ವಲ್ಲ ಅಂಥೇಳಿ ಅಮೌಂಟೆಲ್ಲ ಖಾಲಿಯಾಗಿತ್ತು. ಸೊ ಇನ್ನು ನಾವು ದುಡಿದ್ರೇನೆ ಅಲ್ವ ಅಮೌಂಟು ಅಂಥೇಳಿ ಹಾಗೇ ದಿನ ಕಳೀತಾ ಇತ್ತು. ಬಟ್ ಇವರು ಒಂದು ವಾರಕ್ಕೇ ಫಾಸ್ಟಾಗಿ ಹಿಂಸೆ ಕೊಟ್ಬಿಟ್ರು. ಬಟ್ ಏನು ಮಾಡಬೇಕು ಅನ್ನೋದು ಗೊತ್ತಾಗಿರಲಿಲ್ಲ. ನಮಗೇನಪ್ಪ ಅಂತ ಹೇಳಿದ್ರೆ, ಕೆಲವೊಬ್ಬರು ಕಷ್ಟಗಳನ್ನ ನಾವು ಅಷ್ಟು ಬೇಗ ಅರ್ಥ ಮಾಡ್ಕೊಬಿಡ್ತೀವಿ. ಬಟ್ ಒಂದೊಂದು ಸಲ ನಮ್ಮ ಕಷ್ಟನೇ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಸೊ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ನನ್ನ ಹಸ್ಬೆಂಡು, ಇಲ್ಲೇ ಎಲ್ಲರ ಕಷ್ಟನೂ ನೋಡ್ತಾ ಇರ್ತೀವಿ, ಎಲ್ಲರ ಕಷ್ಟನೂ ಕೇಳ್ತಾ ಇರ್ತೀವಿ, ಎಲ್ಲ ಬಂದು ಅವ್ರವ್ರ ಕಷ್ಟ ಹೇಳ್ಕೋತಾರೆ. ಆದರೆ ನಮ್ಮ ಕಷ್ಟನೇ ಯಾರೂ ಕೇಳೋರೇ ಇಲ್ವಲ್ಲ, ಯಾರೂ ನೋಡೋರೇ ಇಲ್ವಲ್ಲ ಅಂಥೇಳಿ ಮಧ್ಯೆ ಹೇಳ್ತಾ ಇರ್ತಾರೆ ನಮ್ಮ ಹಸ್ಬೆಂಡು. ಸೊ ಇವತ್ತು ನನಗೆ ಒಂದು ಅಮೌಂಟ್ದು ಸ್ವಲ್ಪ ಜಾಸ್ತಿ ಯಾಕೋ ಮನಸ್ಸಲ್ಲಿ ಬರ್ತಾಯಿತ್ತು. ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಈಸ್ಕೊಂಡೆ, ಬಟ್ ಅವರು ಒಂದು ವಾರದಷ್ಟಕ್ಕೂ ಬಿಟ್ಟಿಲ್ಲ, ಅದಕ್ಕೂ ಮುಂಚೆನೇ ಬೇಕು ಅಂತೇಳಿ ಹಿಂಸೆ ಮಾಡಿಬಿಟ್ರು. ನಮ್ಮ ಮನೆಯವರು ಹೆಂಗೋ ಅದು ಅಮೌಂಟು ಎಲ್ಲ ಹೊಂದಿಸಿ ಕಳಿಸ್ಕೊಟ್ಟಿದ್ದಾರೆ. ಸೊ ಯಾರ್ಯಾರ ಅಮೌಂಟು ಯಾರನ್ನೂ ಇಟ್ಕೊಳಕ್ಕಾಗಲ್ಲ. ಅವ್ರು ದುಡ್ದಿದ್ದು ಅವ್ರಿಗೇನೆ, ನಾವು ದುಡ್ದಿದ್ದು ನಮಗೇನೆ. ಕೆಲವೊಂದು ಟೈಮಲ್ಲಿ ನಾವು ದುಡ್ದಿದ್ದೂ ಕೂಡ ನಮ್ಮ ಕೈಯಲ್ಲಿ ಜಾಸ್ತಿ ದಿನ ಇರಲ್ಲ, ಖರ್ಚಾಗಿರುತ್ತೆ. ಬಟ್ ಇನ್ನೊಬ್ರ ಹತ್ರ ಇಸ್ಕೋತೀವಿ ಅಂತ ಹೇಳಿದ್ರೆ ಆ ದುಡ್ಡು ನಾವೇನೇ ಶಾಶ್ವತವಾಗಿ ಇಟ್ಕೊಳಕ್ಕಾಗಲ್ಲ. ಸೊ ಅವ್ರದ್ದನ್ನು ಅವ್ರಿಗೆ ತಲುಪಿಸ್ಲೇಬೇಕು. ನಮಗೆ ಈ ದುಡ್ಡು ತಗೋತೀವಿ, ಸೊ ಅವ್ರಿಗೇನು ಕೊಡೋದು ಅನ್ನೋ ಒಂದು ಮನಸ್ಥಿತಿ ಇಲ್ಲ, ಎಲ್ಲರಿಗೂ ಇರುತ್ತೆ. ಆ ಥರ ತಗೊಂಡ್ಮೇಲೆ ಅವರ ಒಂದು ಹಣಕಾಸು ವಾಪಸ್ ಬೇಕಲ್ಲ ಅಂಥೇಳಿ ಇದ್ದೇ ಇರುತ್ತೆ.
ಬಟ್ ಕೆಲವರು ಪರಿಸ್ಥಿತಿ ಅರ್ಥ ಮಾಡ್ಕೋತಾರೆ ಒಂದು ಸಮಯ ಸಂದರ್ಭವನ್ನು, ಕೆಲವರು ಆ ರೀತಿಯಲ್ಲಿ ಇರಲ್ಲ. ಸೊ ನನ್ನ ಒಂದು ಸರ್ಕಲಲ್ಲಿ ಅದೇ ರೀತಿಯಲ್ಲಿ ಆಗೋಯಿತು. ಸೊ ನನ್ನ ಹಸ್ಬೆಂಡು ಬೈದಿದ್ದು, ಏನು ಸರ್ಕಲ್ ಇಟ್ಕೊಂಡಿದ್ದೀಯಾ ಹಾಗೆ ಹೀಗೆ ಅಂತೇಳಿ. ಇನ್ನು ನಾವು ಅವ್ರ ಹತ್ರ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಅವ್ರೇನೋ ಬೈತಾ ಇದ್ದಾರೆ, ಏನೋ ಅಂತ ಇದ್ದಾರೆ, ಬೇಜಾರಾಗೋಗಿ ನೋವಾಗಂಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ ನಾವು ಅವ್ರ ಜೊತೆ ರಿಪೀಟ್ ಮಾತಾಡೋಕ್ಕಾಗಲ್ಲ. ಯಾಕಂದರೆ ನಾವೂ ಅದೇ ರೀತಿ ಅವ್ರಿಗೆ ಬೇಜಾರು ನೋವಲ್ಲಿ ಮಾತಾಡ್ತೀವಿ ಅಂದರೆ ಅವ್ರಿಗೂ ನಮಗೂ ವ್ಯತ್ಯಾಸನೇ ಇರಲ್ಲ. ಸೊ ನಾನೂ ಕೂಡ ತಗೊಂಡಿದ್ದೊಂದು ತಪ್ಪಿಗೆ ನಾವೂ ಏನು ಮಾತಾಡೋದು ಬೇಡ ಅಂಥೇಳಿ ನಾನು ಅಷ್ಟೇ ಸಮಾಧಾನವಾಗಿ ಬಂದೆ. ನನ್ನ ಒಂದು ಸರ್ಕಲ್ಲು ಈ ರೀತಿ ಇದೆ. ಬಟ್ ನನಗನ್ಸಿದ್ದು ಒಂದೇ, ಇನ್ನು ಯಾವುದೇ ಪರಿಸ್ಥಿತಿ ಸಂದರ್ಭ ಬಂದ್ರೂ ಸೊ ಅವ್ರ ಹತ್ರ ಮತ್ತೆ ಕೈ ಚಾಚಬಾರ್ದು ಅನ್ನೋದೊಂದು ತಿಳ್ಕೊಂಡೆ. ಬಟ್ ಯಾಕೆ ಅಂದರೆ ಅದು ನಾನು ಏನು ಸುಮಾರು ಅಂತ ಈಸ್ಕೊಂಡಿಲ್ಲ. ಇದೇ ಫಸ್ಟ್ ಟೈಮ್ ಅವ್ರ ಹತ್ರ ಕೇಳಿದ್ದು. ಬಟ್ ಅವರು ಫಸ್ಟ್ ಟೈಮ್ಗೆ ಅವರು ಯಾವ ರೀತಿ ಅಂತೇಳಿ ತೋರಿಸ್ಬಿಟ್ರು. ಇನ್ನೊಂದು ನೀವು ಅಂದ್ಕೋಬೋದು, ಏನೋ ಅವರು ದುಡ್ಡು ಕೊಟ್ಟರೆ ಒಳ್ಳೆಯವರು, ವಾಪಸ್ ಇಸ್ಕೊಬಿಟ್ರೆ ಕೆಟ್ಟವರು ಅಂತ ತಿಳ್ಕೊಬೋದು. ಬಟ್ ನನ್ನ ಮನಸ್ಸಲ್ಲಿ ಆ ಥರ ಇಲ್ಲ. ನನ್ನ ಪರಿಸ್ಥಿತಿ ಹೇಳ್ಕೊಂಡಿದ್ರು ಅವರು ನನ್ನ ಪರಿಸ್ಥಿತಿಗೆ ರೆಸ್ಪಾನ್ಸ್ ಮಾಡಿಲ್ಲ. ಬೇಕು ಅಂತಲೇ ತಪ್ಪಲ್ಲ. ನನ್ನ ಒಂದು ಪರಿಸ್ಥಿತಿ ಅವ್ರಿಗೆ ಅವ್ರು ಕೇಳಿದ ಟೈಮಲ್ಲಿ ನನಗೆ ಅಮೌಂಟ್ ಕೊಡೋವಂಥ ಇದು ಇರಲಿಲ್ಲ. ಸೊ ಅಷ್ಟು ಅಮೌಂಟ್ ಇರಲಿಲ್ಲ ನನ್ನ ಹತ್ರ. ಸೊ ನಾನು ಸ್ವಲ್ಪ ಇಟ್ಕೊಂಡು ಆಮೇಲೆ ಅವ್ರ ಅಮೌಂಟನ್ನ ಕ್ಲಿಯರ್ ಮಾಡೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ನಾನು ಈ ಅಮೌಂಟನ್ನು ಕಲೆಕ್ಟ್ ಮಾಡೋಕ್ಕೂ ಮುಂಚೆನೇ ಅವರು ತುಂಬಾ ಬೇಜಾರು ಮಾಡಿಬಿಟ್ರು. ಸೊ ಪರವಾಗಿಲ್ಲ, ಯಾಕೆ ಅಂತ ಹೇಳಿದ್ರೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಅವರು ಏನೇ ಅಂದಿರಲಿ, ಏನೇ ಮಾತಾಡಲಿ, ಏನೇ ಬೇಜಾರು ಮಾಡಿರಲಿ, ನೋವು ಕೊಟ್ಟಿರಲಿ, ಬಟ್ ಅವರಿಂದ ನಾನು ಒಂದು ಕಲ್ತ್ಕೊಂಡೆ. ಸೊ ಈ ಥರ ದುಡ್ಡಿನ ವಿಷಯದಲ್ಲಿ ಈ ಥರ ಇರಬೇಕು ಅಂತೇಳಿ ತಿಳ್ಕೊಂಡೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೂ ಕೂಡ ಈ ಒಂದು ದುಡ್ಡಿನ ವಿಚಾರದಲ್ಲಿ ಸಂಬಂಧದಲ್ಲಾಗಿರ್ಬೋದು, ಇಲ್ಲ ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ಸೊ ನೋಡಿಕೊಂಡು ಆ ಒಂದು ದುಡ್ಡಿನ ವ್ಯವಹಾರ ಮಾಡಿ. ಸೊ ನಾನು ಫಸ್ಟ್ ವ್ಯಕ್ತಿ ಹತ್ರ ಈಸ್ಕೊಂಡು ಈ ಥರ ಬೇಜಾರು ಅನ್ನೋದು ಆಗಿದೆ, ನೋವು ಆಗಿದೆ. ಬಟ್ ನಾನು ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ, ಈ ಥರ ಮಾಡ್ದಲ್ಲ, ಈ ಥರ ಹಿಂಸೆ ಕೊಟ್ಟಲ್ಲ ಅಂತ ನಾನೇನು ಕೇಳೋಕ್ಕೆ ಹೋಗಿಲ್ಲ. ನಾನೇ ಅಮೌಂಟ್ ಕೊಟ್ಬಿಟ್ಟು ಸಮಾಧಾನ ಆಗಿದ್ದೀನಿ. ಸೊ ನಮ್ಮ ಮನೇಲಂತೂ ಅವರು ಬೈತಾನೇ ಇದ್ದಾರೆ, ಈ ಥರ ಎಲ್ಲ ಫ್ರೆಂಡ್ಸ್ ಇದ್ದಾರಾ, ಇಟ್ಕೊಂಡಿದ್ದೀಯಲ್ಲ ಅಂತೇಳಿ. ಸೊ ನಾನು ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಾಯಿದ್ದೀನಿ. ಬಟ್ ನೀವೂ ಕೂಡ ಅದೇ ರೀತಿಲಿ ಎಚ್ಚರವಾಗಿರಿ. ಸೊ ಸಂಬಂಧಿಕರೇ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು. ಸೊ ಒಂದು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ನೋಡಿಕೊಂಡು ವ್ಯವಹಾರ ಮಾಡಿ. ಇನ್ನೊಂದು ಏನಪ್ಪ ಅಂತೇಳಿದ್ರೆ, ಕಷ್ಟ ಕಾಲದಲ್ಲಿ ಸ್ನೇಹಿತರು ಸ್ವಲ್ಪ ಸಹಾಯಕ್ಕೆ ಆಗ್ತಾರೆ ಅಂತ ಹೇಳ್ತಾರೆ. ಬಟ್ ನನ್ನಲ್ಲಿ ಆ ಥರ ಯಾರೂ ಇಲ್ಲ. ನಿಮ್ಮ ಒಂದು ಫ್ಯಾಮಿಲಿ ಸರ್ಕಲ್ಲು, ಸಂಬಂಧಿಕರು, ಕುಟುಂಬ, ಫ್ರೆಂಡ್ಸ್ ಸರ್ಕಲ್ಲು ಯಾವ ರೀತಿ ಅನ್ನೋದು ಅದು ನಿಮ್ಗೆ ಗೊತ್ತಿರುತ್ತೆ. ಬಟ್ ನನ್ನಲ್ಲಿ ಆ ರೀತಿ ಇಲ್ಲ. ಅದೇ ಹೇಳಿದ್ನಲ್ಲ, ಸೊ ಅವ್ರ ಕಷ್ಟಗಳನ್ನ ಹೇಳ್ಕೋತಾರೆ. ಬಟ್ ನಾವು ಹೇಳ್ಕೊಂಡ್ರೂ ಕೂಡ ನಮ್ಮನ್ನು ಅಷ್ಟು ಗಮನ ತಗೊಳ್ಳೋರು ಯಾರೂ ಇಲ್ಲ. ಬಟ್ ನಮ್ಮ ಜೀವನ ನಾವೇ ನೋಡ್ಕೋಬೇಕು. ನಾವು ದುಡ್ದಿದ್ದು ನಮಗೇ. ಸೊ ನಮ್ಮ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವೇ ದುಡಿಬೇಕು, ದುಡ್ದು ಎಂಜಾಯ್ ಮಾಡಬೇಕು. ನಮ್ಮ ಒಂದು ಇಷ್ಟದಂತೆ ನಾವು ಇರ್ಬೋದು. ಸೊ ನಾವು ಇನ್ನೊಬ್ಬರ ಅಮೌಂಟಲ್ಲಿ ಆ ಥರ ಎಂಜಾಯ್ ಮಾಡಿಕೊಂಡು ಜೀವನ ಮಾಡ್ತೀವಿ ಅಂದರೆ ಅದು ಆಗದೇ ಇರೋ ಕೆಲಸ. ಸೊ ನಾನು ಹೇಳ್ತಾ ಇರೋದು ನನ್ನ ಒಂದು ಎಕ್ಸ್ಪೀರಿಯೆನ್ಸು ಹಣದ ವಿಚಾರದಲ್ಲಿ. ನೀವು ಯಾರ ಹತ್ರನೂ ಕಷ್ಟಕ್ಕೆ ಅಂತೇಳಿ ದುಡ್ಡು ತಗೋತೀವಿ, ಬಟ್ ಅವರು ನಮ್ಮ ಒಂದು ಕಷ್ಟನ ಇಲ್ಲ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಸ್ವಲ್ಪ ನೋವು ಬೇಜಾರಾಗುತ್ತೆ. ಬಟ್ ಒಂದು ದುಡ್ಡಿಂದು ಒಂದು ಸಹಾಯ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದಾಗ ನೋಡಿಕೊಂಡು ಒಂದು ವ್ಯವಹಾರನ ಮಾಡಿ. ಇಲ್ಲ ದುಡ್ಡು ತಗೊಳ್ಳೋದಾದರೆ ಅವರು ವ್ಯಕ್ತಿ ಯಾವ ಥರ ಏನು ಅಂತೇಳಿ ತಿಳ್ಕೊಂಡು ಅವ್ರ ಹತ್ರ ಸಹಾಯ ಕೇಳಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.